Hello my dear students, myself Vidyashri. I am Business Studies lecturer in Alphapur University College, Krishnarajanagar. This is my 9th video class. The chapter is Directing. In the last video, you learnt qualities of a good leader and leadership style. So, what are the important qualities of a good leader, such as physical features, knowledge, integrity, initiative, communication skill, motivation skill, self-confidence, decisiveness, social skills. So, these are all some important qualities of a good leader. In a next, leadership style. So, the leadership style, there are many leadership style is there. The important leadership style mainly classified into 3 categories. One is autocratic leadership, democratic leadership and laissez-faire leadership. In this class, I am going to explain the last element of the directing is communication. So, there are 4 elements in the directing, such as supervision ಆಗಿರ್ಬೋದು, motivation ಆಗಿರ್ಬೋದು, leadership ಆಗಿರ್ಬೋದು ಮತ್ತು communications ಆಗಿರ್ಬೋದು. So, the last elements already explained. In this class, I am going to explain about the communication. Communication ಅಂದರೆ ಏನು? What is the communication? So, ಸಂವಹನ ಅಂತೇಳಿ ಕರೆಯುವಂಥದ್ದು. The word communication derived from the Latin word communis. The communis means common understanding. The word of communication has been derived from the Latin word communis. Communis means common understanding. The communications is very important for the each and every organization. ಎಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ ಇರುತ್ತೋ ಅಂತಹ ಸಂಸ್ಥೆ ಮಾತ್ರ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ವ್ಯವಸ್ಥಾಪಕನಿಗೆ, ಒಬ್ಬ ಮ್ಯಾನೇಜರಿಗೆ ತನ್ನ ಅಧೀನ ವ್ಯಕ್ತಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ಮಾಡುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟೇ ಬುದ್ಧಿವಂತ ಆಗಿದ್ದರೂ, ಎಷ್ಟೇ ಪರಿಣಿತಿ ಆಗಿದ್ದರೂ ಪ್ರಯೋಜನಕಾರಿ ಪ್ರಯೋಜನಕಾರಿ ಆಗುವುದಿಲ್ಲ. ಸೊ ಯಾವುದೇ ಒಬ್ಬ ವ್ಯವಸ್ಥಾಪಕನಿಗೆ ಎ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರುವಂಥದ್ದು. ಸೊ ಕಮ್ಯುನಿಕೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ದ ಸೆಲ್ಲರ್ಸ್ ಆಗಿರ್ಬೋದು, ಬೈಯರ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಮಿಡಲ್ ಮ್ಯಾನ್ಸ್ಗಳಾಗಿರ್ಬೋದು. ಸೊ ಇವರೆಲ್ಲರ ಮಧ್ಯ ಕಮ್ಯುನಿಕೇಷನ್ಸ್ ಇದ್ದಾಗ ಮಾತ್ರ ಒಂದು ವ್ಯವಹಾರ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಅದು ವಿತಿನ್ ದ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ವಿತೌಟ್ ದ ಆರ್ಗನೈಸೇಷನ್ಸ್ ಆಗಿರ್ಬೋದು. ದ ಕಮ್ಯುನಿಕೇಷನ್ ಶುಡ್ ಬಿ ಎಫೆಕ್ಟಿವ್ ಫಾರ್ ದ ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ಸ್. ನೆಕ್ಸ್ಟ್, ಮೀನಿಂಗ್ ಆಫ್ ಕಮ್ಯುನಿಕೇಷನ್. ಏನು ಕಮ್ಯುನಿಕೇಷನ್ಸ್ ಅಂತ ಹೇಳಿದ್ರೆ ಸಂವಹನ ಅಂತೇಳಿ ಕರೆಯುವಂಥದ್ದು. ಕಮ್ಯುನಿಕೇಷನ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ exchange of ideas, views, facts, feelings, etc. Communication is a process of exchange of ideas, views, facts, feelings. ಏನು ವಿಚಾರಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಸಂಗತಿಗಳಾಗಿರ್ಬೋದು ಮತ್ತು ಭಾವನೆಗಳಾಗಿರ್ಬೋದು. ಸೊ ಇವುಗಳನ್ನೆಲ್ಲ ರವಾನೆ ಮಾಡಿಕೊಳ್ಳುವಂಥದ್ದು ಅಥವಾ ವಿನಿಮಯವನ್ನು ಮಾಡಿಕೊಳ್ಳುವಂಥದ್ದು. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ವ್ಯೂಸ್, ಫ್ಯಾಕ್ಟ್ಸ್ ಆ್ಯಂಡ್ ಫೀಲಿಂಗ್ಸ್ ಬಿಟ್ವೀನ್ ಅಮಾಂಗ್ ಪೀಪಲ್ ಟು ಕ್ರಿಯೇಟ್ ಕಾಮನ್ ಆಬ್ಜೆಕ್ಟಿವ್ಸ್. ಸೊ ಒಂದು ಉದ್ದೇಶಗಳನ್ನು ಸಾಧಿಸೋದಕ್ಕೆ ವ್ಯಕ್ತಿಗಳ ನಡುವೆ ಭಾವನೆಗಳಾಗಿರ್ಬೋದು, ಸಂಗತಿಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು ಮತ್ತು ಅಭಿಪ್ರಾಯಗಳನ್ನು ರವಾನೆ ಮಾಡೋದಕ್ಕೆ ನಾವು ಕಮ್ಯುನಿಕೇಷನ್ ಅಂತೇಳಿ ಕರೆಯುವಂಥದ್ದು. ಕಮ್ಯುನಿಕೇಷನ್ ಈಸ್ ಎ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ವ್ಯೂಸ್, ಫ್ಯಾಕ್ಟ್ಸ್ and feelings between among the people to create common
ಆಬ್ಜೆಕ್ಟಿವ್ಸ್. ಸೊ ಒಂದು ಉದ್ದೇಶಗಳನ್ನು ಸೃಷ್ಟಿಸಲಾಗಿರ್ಬೋದು ಅಥವಾ ಒಂದು ಉದ್ದೇಶಗಳನ್ನು ಅಚೀವ್ ಮಾಡೋದಕ್ಕೆ ಆಗಿರ್ಬೋದು. ವ್ಯಕ್ತಿಗಳ ನಡುವೆ ವಿಚಾರಗಳಾಗಿರ್ಬೋದು, ಸಂಗತಿಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು ಮತ್ತು ಭಾವನೆಗಳನ್ನು ರವಾನೆ ಮಾಡೋದಕ್ಕೆ ನಾವು ಕಮ್ಯುನಿಕೇಷನ್ ಅಂತೇಳಿ ಕರೆಯುವಂಥದ್ದು. ಅನದರ್ ಮೀನಿಂಗ್, communication is a process of exchange of information between two or more person to reach common understanding. So according to this meaning ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದರೂ ಒಂದು ವಿಷಯಗಳನ್ನು ಅರ್ಥ ಮಾಡಿಸುವಂತಹ ರೀತಿಯಲ್ಲಿ ವ್ಯಕ್ತಿಗಳ ನಡುವೆ ಮಾಹಿತಿಯನ್ನು ರವಾನೆಯನ್ನು ಮಾಡುವಂಥದ್ದು. ಸೊ ಆ ಇನ್ಫಾರ್ಮೇಷನ್ ಯಾವ ರೀತಿ ಇರಬೇಕು, ಅರ್ಥವಾಗುವಂತಹ ರೀತಿಯಲ್ಲಿ ವ್ಯಕ್ತಿಗಳ ನಡುವೆ ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಕಮ್ಯುನಿಕೇಷನ್ ಅಂತೇಳಿ ಕರೆದಿರುವಂಥದ್ದು. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಟು ಆರ್ ಮೋರ್ ಪರ್ಸನ್ ಟು ರೀಚ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಅರ್ಥ ಆಗುವಂತಹ ರೀತಿಯಲ್ಲಿ ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಕಮ್ಯುನಿಕೇಷನ್ ಅಂತೇಳಿ ಕರೆದಿರುವಂಥದ್ದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಕಮ್ಯುನಿಕೇಷನ್ ಈಸ್ ಈ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಮಾಹಿತಿಗಳನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ರವಾನೆ ಮಾಡೋದಕ್ಕೆ ಕಮ್ಯುನಿಕೇಷನ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಡೆಫಿನಿಷನ್, ವ್ಯಾಖ್ಯಾನಗಳು. ಸೊ ಇಬ್ಬರು ವ್ಯಕ್ತಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಕಮ್ಯುನಿಕೇಷನ್ ಅಂದರೆ ಏನು ಅಂತೇಳಿ ವ್ಯಾಖ್ಯಾನವನ್ನು ನೀಡಿರುವಂಥದ್ದು. ಆ ವ್ಯಕ್ತಿಗಳು ಯಾರ್ಯಾರು ಅಂತ ಹೇಳಿದ್ರೆ, ಒಂದು ಲೂಯಿಸ್ ಅಲೈನ್, ದ ಸೆಕೆಂಡ್ ಪರ್ಸನ್ ಹರಾಲ್ಡ್ ಕೂನ್ಸ್ ಆ್ಯಂಡ್ ಐನಿಸ್ ವೈ ರಿಚ್. ಫಸ್ಟ್ಲಿ ಲೂಯಿಸ್ ಅಲೈನ್. ಸೊ ಅಕಾರ್ಡಿಂಗ್ ಟು ದಿಸ್ ಪರ್ಸನ್, communication involves systematic and continuous process. Systematic and continuous process of telling, listening and understanding. So according to Louis Align, communication involves systematic and continuous process of telling, listening and understanding. So ಸಂವಹನ ಎಂಬುದು ಕ್ರಮಬದ್ಧವಾಗಿ ಮತ್ತು ನಿರಂತರವಾಗಿ ಹೇಳುವುದಾಗಿರ್ಬೋದು, ಕೇಳುವುದಾಗಿರ್ಬೋದು ಅಥವಾ ಅರ್ಥವನ್ನು ಮಾಡಿಸುವಂಥದ್ದಾಗಿರ್ಬೋದು. ಅದನ್ನು ನಾವು ಕಮ್ಯುನಿಕೇಷನ್ ಅಂತೇಳಿ ಕರೆದಿದ್ದಾರೆ. ನೆಕ್ಸ್ಟ್, ಹರಾಲ್ಡ್ ಕೂನ್ಸ್ ಆ್ಯಂಡ್ ಹೈನಿಸ್ ವೈ ರಿಚ್. ಅಕಾರ್ಡಿಂಗ್ ಟು ದಿಸ್ ಪರ್ಸನ್, ಕಮ್ಯುನಿಕೇಷನ್ ಈಸ್ ಈ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್. ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದ ಸೆಂಡರ್ ಟು ದ ರಿಸೀವರ್. ಸೆಂಡರ್ ಅಂದರೆ ಯಾರು ಮಾಹಿತಿಗಳನ್ನು ಕಳಿಸ್ತಾ ಇರ್ತಾರೋ ಅಥವಾ ಹೇಳುವಂತಹ ವ್ಯಕ್ತಿ, ರವಾನೆದಾರ ಅಂತೇಳಿ ನಾವು ಕರೆಯುವಂಥದ್ದು. ರಿಸೀವರ್ ಅಂತ ಹೇಳಿದ್ರೆ ಯಾರು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಯನ್ನು ನಾವು ರಿಸೀವರ್ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದ sender to the receiver with the information being understood by the receiver. ಸೊ ಯಾರು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ರವಾನೆದಾರನು ಮಾಹಿತಿಯನ್ನು ರವಾನೆ ಮಾಡೋದಕ್ಕೆ ಕಮ್ಯುನಿಕೇಷನ್ ಅಂತೇಳಿ ಕರೆದಿರುವಂಥದ್ದು. ಸೊ ಇಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದ ಸೆಂಡರ್ ಟು ದ ರಿಸೀವರ್ with the information being understood by the receiver. The next topic is elements of communication process. ಸಂವಹನ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಮೂಲಾಂಶಗಳು. So these are some elements of the communication process such as sender, message, encoding, media, decoding, receiver, feedback and noise. So these are some important elements of the communication process. So ಇದು communication process ಆಗಿರೋದ್ರಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಏನೇ ಬರೆಯುವಂಥದ್ದು. ಇಟ್ ಮೇ ಆಸ್ಕ್ 1 mark or 2 marks. ಫಸ್ಟ್ಲಿ ಸೆಂಡರ್. ಸೆಂಡರ್ ಅಂದರೆ ಯಾರು? ರವಾನೆದಾರ ಅಂತೇಳಿ ನಾವು ಕರೆಯುವಂಥದ್ದು. ಸೊ ಹೂ ಇಸ್ ದ ಸೆಂಡರ್? ಸೊ ಸೆಂಡರ್ ಮೀನ್ಸ್ person who
conveys his thoughts, ideas to the receiver. ಸೊ ಯಾವ ವ್ಯಕ್ತಿಯು ತನ್ನ ಯೋಚನೆಗಳು ಮತ್ತು ಭಾವನೆಗಳನ್ನು ಸ್ವೀಕೃತನಿಗೆ ರವಾನಿಸುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಸೆಂಡರ್ ಅಂತೇಳಿ ಕರೆಯುವಂಥದ್ದು. ಸೊ ಸೆಂಡರ್ ಮೀನ್ಸ್ ದ ಪರ್ಸನ್ ಹೂ ಕನ್ವೇಸ್ ಹಿಸ್ ಥಾಟ್ಸ್ ಆರ್ ಐಡಿಯಾಸ್ ಟು ದ ರಿಸೀವರ್. ಸೊ ಯಾವ ವ್ಯಕ್ತಿಯು ತನ್ನ ಯೋಚನೆಗಳು ಮತ್ತು ತನ್ನ ಭಾವನೆಗಳನ್ನು ಬೇರೆಯವರಿಗೆ ಅಂದರೆ ಸ್ವೀಕೃತನಿಗೆ ರವಾನೆ ಮಾಡುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಸೆಂಡರ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಮೆಸೇಜ್ ಅಂದರೆ ಏನು? ಮಾಹಿತಿ ಅಂತೇಳಿ ನಾವು ಕರೆಯುವಂಥದ್ದು. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಇನ್ಫಾರ್ಮೇಷನ್. ಸೊ ನಾವು ಯಾವ ವಿಷಯವನ್ನು ಕಳಿಸ್ಬೇಕು ಅಂದ್ಕೊಂಡಿರ್ತೀವೋ, ಯಾವ ವಿಷಯವನ್ನು ಹೇಳಬೇಕು ಅಂದ್ಕೊಂಡಿರ್ತೀವೋ ಆ ವಿಷಯವನ್ನು ನಾವು ಮೆಸೇಜ್ ಅಂತೇಳಿ ಕರೆಯುವಂಥದ್ದು. ದ ಮೆಸೇಜ್ ಮೀನ್ಸ್ the subject matter of the communication. The subject matter of the communications. This is another meaning. The message, it is a content of ideas, feelings, suggestion, order. It is a content. It is a content of ideas, feelings, suggestion and orders. ನೆಕ್ಸ್ಟ್ ಎನ್ಕೋಡಿಂಗ್, ಸಂಕೇತಿಸುವಿಕೆ, ಸಂಕೇತ. ಏನು ಎನ್ಕೋಡಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದ ಮೆಸೇಜ್ ಇಂಟು ಕಮ್ಯುನಿಕೇಷನ್ ಸಿಂಬಲ್ಸ್. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಮೆಸೇಜ್ ಇಂಟು ಕಮ್ಯುನಿಕೇಷನ್ ಸಿಂಬಲ್ಸ್ ಸಚ್ ಆಸ್ ವರ್ಡ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಗೆಸ್ಚರ್ಸ್ ಆಗಿರ್ಬೋದು, ಸೊ ವರ್ಡ್ಸ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್. ಸೊ ನಾವು ಯಾವ ವಿಷಯಗಳನ್ನು ರವಾನೆ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಂತಹ ವಿಷಯಗಳ ಸಂಕೇತಗಳು. ಸೊ ಆ ಸಂಕೇತಗಳು ಯಾವ್ಯಾವುದಾಗಿರಬೇಕು? ನಾವು ಹೇಳುವಂಥ ವಿಷಯಗಳನ್ನು ವರ್ಡ್ಸಲ್ಲಾದರೂ ಹೇಳ್ಬೋದು, ನಂಬರ್ಸಲ್ಲಾದರೂ ಹೇಳ್ಬೋದು, ಪಿಕ್ಚರ್ಸಲ್ಲಾದರೂ ಹೇಳ್ಬೋದು, ಸಿಂಬಲ್ಸಲ್ಲಾದರೂ ಕೂಡ ಹೇಳುವಂಥದ್ದು, ಅಥವಾ ಆ್ಯಕ್ಷನ್ಸ್ ಕೂಡ ಆಗಿರುವಂಥದ್ದು ಸಂಕೇತಿಸುವಿಕೆ. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಮೆಸೇಜಸ್ ಇಂಟು ಎ communication symbols such as words, pictures, gestures and action. Next, media. ಏನು ಮೀಡಿಯಾ ಅಂತ ಹೇಳಿದ್ರೆ ಮಾಧ್ಯಮ ಅಂತೇಳಿ ನಾವು ಕರೆಯುವಂಥದ್ದು. ಏನಕ್ಕೆ ಬೇಕು ಮಾಧ್ಯಮ ಕಮ್ಯುನಿಕೇಷನಲ್ಲಿ? ಇಟ್ ಈಸ್ ಎ ಪಾತ್. ಇಟ್ ಈಸ್ ಎ ಪಾತ್ ಥ್ರೂ ವಿಚ್ ಎನ್ಕೋಡೆಡ್ transmitted to the receiver. This is here there are many channels are used for transferring of the information from senders to the receiver. So ಇಲ್ಲಿ ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ಉಪಯೋಗಿಸುವಂತಹ ಮಾಧ್ಯಮಗಳನ್ನು ನಾವು ಮೀಡಿಯಾ ಅಂತೇಳಿ ಕರೆಯುವಂಥದ್ದು. ಸೊ ಯಾವ ಮೀಡಿಯಾಗಳನ್ನು ಯೂಸ್ ಮಾಡ್ಬೋದು? ಸಚ್ ಆ್ಯಸ್ ರೇಡಿಯೋ ಮುಖಾಂತರ ಆಗಿರ್ಬೋದು, ಟಿ ವಿಗಳ ಮುಖಾಂತರ ಆಗಿರ್ಬೋದು, ಬೈ ಲೆಟರ್ಸ್ ಆಗಿರ್ಬೋದು, ರಿಟರ್ನ್ ಫಾರ್ಮ್ ಆಗಿರ್ಬೋದು, ಫೇಸ್ ಟು ಫೇಸ್ ಆಗಿರ್ಬೋದು, ಫೋನ್ ಕಾಲ್ ಆಗಿರ್ಬೋದು. ಸೊ ಈ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಮಾಹಿತಿಗಳನ್ನು ರವಾನೆ ಮಾಡೋದಕ್ಕೆ ನಾವು ಮೀಡಿಯಾ ಅಂತೇಳಿ ಕರೆಯುವಂಥದ್ದು. ಸಚ್ ಆಸ್ ರೈಟಿಂಗ್ ಫಾರ್ಮ್, ಫೇಸ್ ಟು ಫೇಸ್ ಫಾರ್ಮ್, ದೆನ್ ಫೋನ್ ಕಾಲ್, ದೆನ್ ಇಂಟರ್ನೆಟ್, ಟಿ ವಿ, ದೆನ್ ರೇಡಿಯೋ, ಲೆಟರ್ಸ್. ಸೊ ನಾವು ಹೇಳಬೇಕು ಅಂದುಕೊಂಡಿರುವಂತಹ ವಿಷಯಗಳನ್ನು ಯಾವ ಮಾಧ್ಯಮಗಳ ಮುಖಾಂತರ ಉಪಯೋಗಿಸುವಂಥದ್ದು. ನೆಕ್ಸ್ಟ್ ಡಿಕೋಡಿಂಗ್. ಏನು ಡಿಕೋಡಿಂಗ್ ಅಂತ ಹೇಳಿದ್ರೆ ಡಿಕೋಡಿಂಗ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಎನ್ಕೋಡೆಡ್ ಸಿಂಬಲ್ಸ್ ಆಫ್ ದ ಸೆಂಡರ್. ಸೊ ಇಲ್ಲಿ ಏನು ಸಿಂಬಲ್ಸ್ ಆಗಿರ್ಬೋದು, ಅಥವಾ ಪಿಕ್ಚರ್ಸ್ಗಳಾಗಿರ್ಬೋದು, ಅಥವಾ ಆ್ಯಕ್ಷನ್ ಆಗಿರ್ಬೋದು, ಅಥವಾ ವರ್ಡ್ಸ್ ಆಗಿರ್ಬೋದು, ಅವೇನಾಗುತ್ತೆ ಇಲ್ಲಿ ಡಿಕೋಡಿಂಗ್ ಆಗಿ
ಸೆಂಡರ್ಸ್ಗೆ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ಎನ್ವಲಪ್ ಮತ್ತು ಲೆಟರ್. ಸೊ ನಾವೇನು ಮಾಡ್ತೀವಿ, ಲೆಟರನ್ನು ಬರೆದು ಎನ್ವಲಪ್ ಕಾರ್ಡ್ ಒಳಗಡೆ ಹಾಕ್ತೀವಲ್ವಾ, ಅದು ಎನ್ಕೋಡಿಂಗ್. ಲೆಟರ್ ಡಿಕೋಡಿಂಗ್ ಅಂದರೆ ಏನು, ಆ ಲೆಟರನ್ನು ಓಪನ್ ಮಾಡಿ ನೋಡುವಂಥದ್ದು ಡಿಕೋಡಿಂಗ್. ಸೊ ಯಾವುದಿದು ಲೆಟರ್ ಎನ್ಕೋಡಿಂಗ್, ಡಿಕೋಡಿಂಗ್ ಅದನ್ನು ನೋಡುವಂಥದ್ದು ಡಿಕೋಡಿಂಗ್. ಸೊ ಡಿಕೋಡಿಂಗ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ encoded symbols of the sender. Next, receiver. Who is the receiver? Receiver andre yaru? The person who receives communications from the senders. ಯಾವ ವ್ಯಕ್ತಿ ರವಾನೆದಾರನಿಂದ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾನೋ ಅಂತಹ ವ್ಯಕ್ತಿಗಳನ್ನು ನಾವು ರಿಸೀವರ್ ಅಂತೇಳಿ ಕರಿತೀವಿ. ದ ಪರ್ಸನ್ who receiving the communication from the sender. ನೆಕ್ಸ್ಟ್, ಫೀಡ್ಬ್ಯಾಕ್, ಪ್ರತಿಕ್ರಿಯೆ. ಏನು ಫೀಡ್ಬ್ಯಾಕ್ ಅಂತ ಹೇಳಿದ್ರೆ, ಯಾವಾಗ ಫೀಡ್ಬ್ಯಾಕ್ ಕೊಡೋದಕ್ಕೆ ಸಾಧ್ಯ? ಫೀಡ್ಬ್ಯಾಕ್ ಇಟ್ ಈಸ್ ರೆಸ್ಪಾನ್ಸ್ ಬೈ ದ ರಿಸೀವರ್. ಫೀಡ್ಬ್ಯಾಕ್ ರೆಸ್ಪಾನ್ಸ್ ಬೈ ದ ರಿಸೀವರ್ when the communication process is completed. It is a response by the receiver when the communication process is completed. It includes all the actions of receiver indicating he has received and understanding of the message. Feedback ಕೊಡೋದಕ್ಕೆ ಯಾವಾಗ ಸಾಧ್ಯ? ಯಾವಾಗ ರಿಸೀವರ್ ವಿಷಯಗಳನ್ನು ಓದಿ ಅರ್ಥೈಸಿಕೊಳ್ಳುತ್ತಾನೋ ಅಂತಹ ಸಮಯದಲ್ಲಿ ಮಾತ್ರ ಫೀಡ್ಬ್ಯಾಕನ್ನು ಕೊಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಫೀಡ್ಬ್ಯಾಕ್ ಇಟ್ ಈಸ್ ಎ ರೆಸ್ಪಾನ್ಸ್ ಬೈ ದ ರಿಸೀವರ್ ವೆನ್ ದ ಕಮ್ಯುನಿಕೇಷನ್ ಪ್ರೋಸೆಸ್ ಈಸ್ ಕಂಪ್ಲೀಟೆಡ್, ವೆನ್ ದ ರಿಸೀವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮೆಸೇಜ್, ವೆನ್ ದ received of the message and when the understanding of the message. In that time only receiver responsible for give feedback to the sender. Next, noise. ಏನು ನಾಯ್ಸ್ ಅಂತ ಹೇಳಿದ್ರೆ ಶಬ್ದ ಅಂತೇಳಿ ಕರೆಯುವಂಥದ್ದು. ನಾಯ್ಸ್ ಮೀನ್ಸ್ ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಇನ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಅಬ್ಸ್ಟ್ರಾಕ್ಷನ್ ಅಂದರೆ ಏನು? ಅಡಚಣೆಗಳು, ತೊಂದರೆಗಳು. ಸೊ ಯಾವಾಗ ಮಾಹಿತಿಗಳನ್ನು ರವಾನೆ ಮಾಡುವಾಗ ಏನಾದರೂ ಅಡಚಣೆಗಳು ಅಥವಾ ತೊಂದರೆಗಳು ಉಂಟಾದರೆ ಅದನ್ನು ನಾವು ನಾಯ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಶಬ್ದವೆಂದರೆ ಶಬ್ದ ಅಂತ ಹೇಳಿದ್ರೆ ನಾಯ್ಸ್ ಅಂತ ಹೇಳಿದ್ರೆ ಅಥವಾ ಶಬ್ದ ಅಂತೇಳಿ ಕರಿತೀವಿ ನಾವು. ಹಾಗಂತ ಹೇಳಿದ್ರೆ ಸಂವಹನ ಮಾಡುವಂತಹ ಸಮಯದಲ್ಲಿ ಏನಾದರೂ ಅಡಚಣೆಗಳು ಅಥವಾ ತೊಂದರೆಗಳು ಉಂಟಾದರೆ ಅದನ್ನು ನಾವು ನಾಯ್ಸ್ ಅಂತೇಳಿ ಕರೆಯುವಂಥದ್ದು. ನಾಯ್ಸ್ ಮೀನ್ಸ್ ಅಬ್ಸ್ಟ್ರಾಕ್ಷನ್ಸ್ ಇನ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಸಂವಹನ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದರೂ ತೊಂದರೆಗಳಾಗ್ಬೋದು ಅಥವಾ ಅಡಚಣೆಗಳು ಉಂಟಾದರೆ ಅದನ್ನು ನಾವು ನಾಯ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಯಾವ್ಯಾವ ಅಬ್ಸ್ಟ್ರಾಕ್ಷನ್ಸ್ಗಳು ಉಂಟಾಗ್ಬೋದು? ಸಚ್ ಆ್ಯಸ್ ಫಾಲ್ಟಿ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಸೊ ಯಾವಾಗ ಸಿಂಬಲ್ಸ್ಗಳಾಗಿರ್ಬೋದು ಅಥವಾ ಪಿಕ್ಚರ್ಸ್ಗಳಾಗಿರ್ಬೋದು, ಗೆಸ್ಚರ್ಸ್ಗಳಾಗಿರ್ಬೋದು, ವರ್ಡ್ಸ್ಗಳಾಗಿರ್ಬೋದು ಸರಿಯಾಗಿ ಅರ್ಥವಾಗದ ರೀತಿಯಲ್ಲಿ ಇದ್ದರೆ ಅದೇನಾಗುತ್ತೆ? ಸಮ್ ಅಬ್ಸ್ಟ್ರಾಕ್ಷನ್ಸ್ ಆಗುವಂಥದ್ದು. ಅದೇ ಪುವರ್ ಟೆಲಿಫೋನ್ ಕನೆಕ್ಷನ್. ಯಾವಾಗ ನಾವು ಟೆಲಿಫೋನ್ಗಳ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೆಟ್ವರ್ಕಿಂಗ್ ಪ್ರಾಬ್ಲಮ್ ಇರುವಂಥದ್ದು. ನೆಕ್ಸ್ಟ್, ಇನ್ಅಟೆಂಟಿವ್ ರಿಸೀವರ್. ಯಾವಾಗ ಸೆಂಡರು ಮಾಹಿತಿಯನ್ನು ಹೇಳ್ತಾ ಇರ್ತಾನ ಆವಾಗ ರಿಸೀವರ್ ಗಮನವನ್ನು ಹರಿಸದೇ ಇರುವಂಥದ್ದು. ಸೊ ಇನ್ಅಟೆಂಟಿವ್ ಆಫ್ ರಿಸೀವರ್. ಸೊ ದೀಸ್ ಆರ್ ಸಮ್ ಕಾಸಸ್ ಆಫ್ ದ ನಾಯ್ಸ್ or abstraction of the communication process. So noise means the obstructions in the communication process. ಸಂವಹನ ಮಾಡುವಂತಹ ಸಮಯದಲ್ಲಿ ಅಥವಾ ಮಾಹಿತಿಯನ್ನು ರವಾನಿಸುವಂತಹ ಸಮಯದಲ್ಲಿ
ಅಡಚಣೆಗಳು ಅಥವಾ ತೊಂದರೆಗಳು ಉಂಟಾದರೆ ಅದನ್ನು ನಾವು ನಾಯ್ಸ್ ಅಂತೇಳಿ ಕರಿತೀವಿ. ಆ ತೊಂದರೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಫಾಲ್ಟಿ ಎನ್ಕೋಡಿಂಗ್ ಆರ್ ಡಿಕೋಡಿಂಗ್ ಆಗಿರ್ಬೋದು, ಪೂವರ್ ಟೆಲಿಫೋನ್ ಕನೆಕ್ಷನ್ ಆಗಿರ್ಬೋದು, ಅಥವಾ ಇನ್ಅಟೆಂಟಿವ್ ರಿಸೀವರ್, ಗಮನವನ್ನು ಹರಿಸದೇ ಇರುವಂಥದ್ದು. ರಿಸೀವರು ಯಾವಾಗ ಗಮನವನ್ನು ಹರಿಸೋದಿಲ್ಲ ಅವಾಗ ಏನಾಗುತ್ತೆ, ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಫಸ್ಟ್ಲಿ ಏನು ಹೇಳುತ್ತೆ, ಸೆಂಡರ್ ಅಂದರೆ ಯಾರು, ಒನ್ ಹೂ ದ ಪರ್ಸನ್ ಕನ್ವೇಸ್ ಹಿಸ್ ಐಡಿಯಾಸ್ ಥಾಟ್ಸ್ ಟು ದ ರಿಸೀವರ್. ಯಾವ ವ್ಯಕ್ತಿಯು ಮಾಹಿತಿಗಳನ್ನು ರವಾನೆ ಮಾಡುತ್ತಾನೋ ಆ ವ್ಯಕ್ತಿಯನ್ನು ನಾವು ಸೆಂಡರ್ ಅಂತೇಳಿ ಕರಿತೀವಿ. ಮೆಸೇಜ್ ಅಂದರೆ ಏನು, ದ ಮೆಸೇಜ್ ಮೀನ್ಸ್ ದ ಕಂಟೆಂಟ್ ಆಫ್ ಐಡಿಯಾಸ್, ಫೀಲಿಂಗ್ಸ್, ಫ್ಯಾಕ್ಟ್ಸ್ ಆರ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕಮ್ಯುನಿಕೇಷನ್. ಎನ್ಕೋಡಿಂಗ್ ಅಂತ ಹೇಳಿದ್ರೆ ದ ಎನ್ಕೋಡಿಂಗ್ ಮೀನ್ಸ್ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಮೆಸೇಜ್ ಇಂಟು ಎ ಕಮ್ಯುನಿಕೇಷನ್ ಸಿಂಬಲ್ಸ್ ಸಚ್ ಆಸ್ ಪಿಕ್ಚರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಅಥವಾ ಆ್ಯಕ್ಷನ್ ಆಗಿರ್ಬೋದು. ಮೀಡಿಯಾ ಅಂತ ಹೇಳಿದ್ರೆ ವಾಟ್ ಆರ್ ದಿ ಮೀಡಿಯಾಸ್ ಆರ್ ಯೂಸ್ಡ್, ವಾಟ್ ಆರ್ ದಿ ಚಾನಲ್ಸ್ ಆರ್ ಯೂಸ್ಡ್ ಫಾರ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಯಾವ ಮಾಧ್ಯಮಗಳನ್ನು ಬಳಕೆಯನ್ನು ಮಾಡಿಕೊಂಡು ಸಂವಹನ ಮಾಡುವಂಥದ್ದು. ಸೊ ಯಾವ್ಯಾವ ಮಾಧ್ಯಮಗಳನ್ನು ಯೂಸ್ ಮಾಡ್ಬೋದು, ರೈಟಿಂಗ್ ಫಾರ್ಮ್ ಆಗಿರ್ಬೋದು, ಫೇಸ್ ಟು ಫೇಸ್ ಆಗಿರ್ಬೋದು, ಫೋನ್ ಕಾಲ್ ಆಗಿರ್ಬೋದು, ಅಥವಾ ಲೆಟರ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಮೀಡಿಯಾಸ್ ಆರ್ ದೀಸ್ ಆರ್ ಸಮ್ ಚಾನಲ್ಸ್ ಯೂಸ್ಡ್ ಫಾರ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ನೆಕ್ಸ್ಟ್ ಡಿಕೋಡಿಂಗ್ ಅಂದರೆ ಏನು, ಡಿಕೋಡಿಂಗ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಎನ್ಕೋಡಿಂಗ್ ಕಮ್ಯುನಿಕೇಷನ್ ಸಿಂಬಲ್ಸ್. ಇನ್ನು ರಿಸೀವರ್ ಅಂದರೆ ಯಾರು, ಒನ್ ಹೂ ರಿಸೀವ್ ದ ಇನ್ಫಾರ್ಮೇಷನ್ಸ್ ಫ್ರಮ್ ದ ಸೆಂಡರ್. ಯಾವ ವ್ಯಕ್ತಿ ರವಾನೆದಾರನಿಂದ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾನೋ ಆ ವ್ಯಕ್ತಿಯನ್ನು ನಾವು ರಿಸೀವರ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಫೀಡ್ಬ್ಯಾಕ್ ಅಂದರೆ ಏನು, ಫೀಡ್ಬ್ಯಾಕ್ ಇಟ್ ಈಸ್ ರೆಸ್ಪಾನ್ಸ್ ಬೈ ದ ರಿಸೀವರ್ when the letters or when the messages read by the receiver. So it is a process of completions of a communication process. Next, noise shabda. So it is a abstractions of the communication process. Communication ಮಾಡಬೇಕಾದ್ರೆ ಯಾವುದೇ ಆದರೂ ರೀತಿಯ ತೊಂದರೆಗಳು ಅಥವಾ ಅಡಚಣೆಗಳು ಉಂಟಾದರೆ ಅದನ್ನು ನಾವು ಶಬ್ದ ಅಂತೇಳಿ ಕರಿತೀವಿ. ಸೊ ಆ ಅಡಚಣೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಫಾಲ್ಟಿ ಡಿಕೋಡಿಂಗ್ ಆ್ಯಂಡ್ ಎನ್ಕೋಡಿಂಗ್ ಆಗಿರ್ಬೋದು, ಪೂವರ್ ಟೆಲಿಫೋನ್ ಕನೆಕ್ಷನ್ ಆಗಿರ್ಬೋದು, ಇನ್ಅಟೆಂಟಿವ್ ರಿಸೀವರ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ abstractions in the communication process. In this class you learnt about the meaning of communication, definition of the communication, and what are the elements of the communication process. In the next video I will explain importance of the communication and formal and informal communication. Thank you.